ಅದು ಮೇಡಮ್ ಅವ್ರದ್ದು ಆಕ್ಷನ್ ಎಲ್ಲ ನೋಡ್ಬಿಟ್ಟು ಆಕ್ಚುಲಿ ಆಕ್ಷನ್ ಎಲ್ಲ ನೋಡಿಲ್ಲ, ಅವ್ರು ನಾವು ಯಾವತ್ತೂ ನೋಡಿಲ್ಲ. ಆ ಆಕ್ಷನ್ ನೋಡ್ಬಿಟ್ಟು ತುಂಬಾ ಆಮೇಲೆ ಅವ್ರು ಕೇಳಿದೆ ಏನಪ್ಪಾ ಇದು ಇಷ್ಟೊಂದು ಚೆನ್ನಾಗಿ ತಂದಿದೆಯಲ್ಲ, ಕ್ಯಾಮ್ರಾ ವರ್ಕ್ ಆಗ್ಲಿ ಕಥೆ ಆಗ್ಲಿ ಏನಂತ ಕೇಳಿದಾಗ ಅವರು ಎಡಿಟಿಂಗ್ ಟೇಬಲ್ ಕರ್ಕೊಂಡು ಹೋದ್ರು ನನ್ನ. ಒಂದು 2 days ಹೋಗಿದ್ದೆ ಅಲ್ಲಿ. ನೋಡಿದಾಗಂತೂ ಒಂದೊಂದು ಫ್ರೇಮ್ ತುಂಬಾ ಅದ್ಭುತ. ಅದು ಮೇಡಮ್ ಅವ್ರದ್ದು ಕಥೆ ಇರ್ಬೋದು, ಮೇನ್ಲಿ ನಾನು ಮ್ಯಾಕ್ಸಿಮಮ್ 1 ತಿಂಗಳಾಗೋದು. ಹಾಗಾಗಿ ಇಡೀ ಚಿತ್ರನ 1 ವರ್ಷ ಟೈಮ್ ತಗೊಂಡ್ವು. ಬಟ್ ಚಿತ್ರೀಕರಣ ಮಾಡ್ಬೇಕಾದ್ರೆ ಕಡಿಮೆ ದಿನ ಮಾಡಿದ್ವು. ಬಟ್ ಸೆಟ್ಗೆ ತುಂಬಾ ಖರ್ಚಾಯಿತು, ರಿಚ್ ಆಗಿ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾರು ನೆನಪಿಸ್ಬೇಕು ಅಂತಂದ್ರೆ ಇಡೀ ಸಿನಿಮಾ ಆರಂಭಕ್ಕೆ ನಮ್ಮ ಮುನಿ ಚರಣ ಹಾಗೆ ಮುನಿ ಪ್ರಸನ್ನ ಸರ್ ಅವರಿಂದಲೇ ಸಿನಿಮಾ ಆಯಿತು. ಆದರೆ ಈ ಸಿನಿಮಾ ಆರಂಭ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಬಟ್ ಇದೇನಪ್ಪ ಅಂದ್ರೆ ಅವರಿಂದಲೇ ಇದು ರಿಲೀಸ್ ಮಾಡ್ಬೇಕಂತ ಬಂತು. ಇವರು 3 ಜನ ಸೇರಿ ಸಿನಿಮಾ ಮಾಡಿಲ್ಲ ಅಂದ್ರೆ ಇವತ್ತು ಸಿನಿಮಾ ಆಗ್ತಿಲ್ಲ. ಆದರೆ ಒಂದು ನಾನು ಚಿರಋಣಿ ಆಗಿರ್ತೀನಿ ಪ್ರಿಯಾಂಕಾ ಮೇಡಮ್, ಯಾಕಂದ್ರೆ ಅವತ್ತು ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂತ ಯಾವುದೋ ಅಷ್ಟೇನ್ ಡೈರೆಕ್ಟರ್ ಕರ್ಕೊಂಡ್ಬಂದು ಇವತ್ತು ಡೈರೆಕ್ಟರ್ ಮಾಡಿದ್ರು. ನಾನು ನಮ್ಮ ಬಗ್ಗೆ ಹೇಳ್ಕೋದ್ರೆ, ಯಾಕಂದ್ರೆ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನಿಸುತ್ತೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಿಯಾಂಕಾ ಮೇಡಮ್ ನಾನು ಚಿರಋಣಿ ಆಗಿರ್ತೀನಿ. ಈ 3 ಜನ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ನೆನ್ಪಿಟ್ಕೊತೀನಿ. ಒಂದು ಪುರುಷೋತ್ತಮ್ ಸರ್, ಮುನೀಚರಣ್ ಸರ್, ಹಾಗೆ ಪ್ರಸನ್ನ ಸರ್. ಈ ಮಾತನ್ನು ಮುಗಿಸ್ತೀನಿ. ಲಾಸ್ಟ್ ಎಲ್ಲ ಸಾಮೇಶ್ವರ ಮಾತಾಡ್ತೀನಿ. ಒಳ್ಳೆದಾಗಿ ಜಯದವ್ರಿಗೆ ಮಾತಾಡ ಸಿನಿಮಾ ಮಾಡಿದ್ದಾರೆ. ನಮಗೂ ಭಾಳ ಖುಷಿ ಆಯಿತು. ಟೆಕ್ನಿಕಲಿ ಅಫ್ಕೋರ್ಸ್ ನಾನು ಶೂಟಿಂಗಲ್ಲೂ ನಾನು ಎಕ್ಸ್ಪೀರಿಯನ್ಸ್ ಆದಾಗೆ ಯಂಗ್ ಟೀಮ್ ಇತ್ತು. ಈ ಒಂದು especially to share this dais with all these wonderful people. ಮುನಿ ಪ್ರಸನ್ನ ಅವ್ರಿಗೆ ತುಂಬಾ ಮಿಸ್ ಮಾಡ್ತಾ ಇದೀವಿ. ಅವ್ರು ತುಂಬಾ ಒಂದು ಪಿಲ್ಲರ್ ತರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗ್ಬೇಕು, ಲಾಸ್ಟ್ ಮಂತ್ ವರ್ಗೂ ನನ್ನ ಹತ್ರ ತುಂಬಾ ಮಾತಾಡ್ತಾ ಇದ್ರು ರಿಲೀಸ್ ಮಾಡ್ಬೇಕಂತ. ಇವತ್ತು ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಐ ಹೋಪ್ ಅಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಅಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಡ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ ಜೊತೆಲಿ ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಅವ್ರು ಶೂರ್ ಆಗಿದ್ರು. ನಾವು ಅವರ ಕತೆ ಹೇಳೋ ರೀತಿಯಲ್ಲಿ ಇದರಲ್ಲಿ ಯಾವುದೇ ನಾನು ಮೊದಲನೇ ಸಲ ಮಾಡ್ತಾ ಇದ್ದೀನಿ, ಯಾವುದೇ ಡೌಟು ಆ ಥರದ್ದು ಏನು ಇರಲಿಲ್ಲ. ಅವ್ರಿಗೆ ಅಷ್ಟು ಕ್ಲಾರಿಟಿ ಇತ್ತು ಅವರ ಥಾಟ್ಸ್ನಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಮೇಡಮ್ ಪ್ರಿಯಾಂಕಾ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಏನು ಚೂರು ಹೇಳ್ಬೋದು ಅಂತಂದರೆ, ಹಿಂದೆ ಒಂದು 3-4 ಸಿನಿಮಾಗಳಲ್ಲಿ ಇವ್ರ ಜೊತೆ ಒಟ್ಟಿಗೆ ಪಾತ್ರ ಮಾಡುವ ಒಂದು ಅವಕಾಶ ಇತ್ತು. ಅದ್ಭುತವಾದ ಕೋಆರ್ಟಿಸ್ಟ್ ಅಂತ ಹೇಳ್ಬೋದು, ವಂಡರ್ಫುಲ್ ಕೋಆರ್ಟಿಸ್ಟ್ ಹೇಳ್ತೀನಿ. ಅಂದರೆ ಮೇಡಮ್ ಬಾಲರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಎಲ್ಲ ಪಾತ್ರ ಮಾಡಿದ್ವಿ. ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು ಆಲ್. ಥ್ಯಾಂಕ್ ಯು. ನಮಸ್ಕಾರ, ನಾನು ರೋಬೋ ಗಣೇಶ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ತುಂಬ ಖುಷಿಯಾಗಿದೆ ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ನಮ್ದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಒಬ್ಬರೊಬ್ಬರ ಹೆಸರು ಹೇಳಿದ್ರೆ ನಾನು ತುಂಬ ಟೈಮ್ ತೊಗೊಳ್ತೀನಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಫೋನಲ್ಲಿ ಯಾರೋ ನಾವು ಹಿಂಗಂದ್ರೆ ಸೀರಿಯಲ್ ಥರ ಮಾತಾಡ್ತೀವಿ. ನಾವು ಯಾರಿಗ ಫೋನ್ ಮಾಡಿದ್ರೆ ಹಲೋ ಹವರ್ ಯು, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದೀರಾ ಹಂಗೆ ಮಾಡಿಬಿಟ್ಟು ಆಮೇಲೆ ನಾನು ಏನು ಫೋನ್. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರಿಗೆ, ಪ್ರಿಯಾಂಕಾ ಮೇಡಮ್ಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಡಿಲೇ ಆಗಿದೆ ನಿಮ್ಗೆಲ್ರಿಗೂ ಗೊತ್ತಿದೆ. ಬಟ್ ಕೆಲವು ಕಾರಣದಿಂದ ಅಂದರೆ ನಮ್ಮ ಇನ್ನೊಬ್ಬರು ನಿರ್ಮಾಪಕರ ಆರೋಗ್ಯದ ಸಮಸ್ಯೆ ಇರ್ಬೋದು, ಇಲ್ಲ ಡೈರೆಕ್ಟರ್ ಅವರ ತಂದೆ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮೆ ಇರಲಿ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಶೋ ರಿವ್ಯೂ ನೋಡಿದ್ವಿ, ಆಮೇಲೆ ಟ್ರೈಲರು ನೋಡಿದ್ದೀರಾ. ಬಟ್ ತುಂಬ ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 50ನೇ ಸಿನಿಮಾ, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು. ಆ ಕತೆ ಇದೆಯಲ್ಲ, ಆ ಕಥೆಯನ್ನ ಚಿತ್ರಕಥೆಗೆ ಒಗ್ಗಿಸ್ಕೊಟ್ಟಿರೋ ರೀತಿ ಇದೆಯಲ್ಲ, ತುಂಬಾ ಡಿಫ್ರೆಂಟ್ ಇದೆ, ತುಂಬಾ ಒಳ್ಳೆದಾರ ಅನಿಸ್ತದೆ ನನಗೆ. ಆ ಕಥೆ ಏನಂದ್ರೆ, ಒಂದು ಪ್ರೇಕ್ಷಕರನ್ನ ಸೀಟಿನ ತುದಿಗೆ ಕರ್ಕೊಂಡು ಕೂಡಿಸ್ತಕ್ಕಂತ ಒಂದು ಕತೆ. ಆ ಕಥೆನ ಚಿತ್ರಕಥೆ ಮಾಡಿದ್ರೆ ಶೈಲಿ, ಯಾವುದೇ ಕತೆ ಅದು ಚಿತ್ರಕಥೆ ಆಗುವಾಗ ಅದು ತುಂಬಾ ಒಂದ್ ರೀತಿ ಜಾಳ ಆಗ್ಬಿಡುತ್ತೆ. ಕತೆ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಚಿತ್ರಕಥೆಗೆ ಹೋಗೋಷ್ಟೊತ್ತಿಗೆ ಅದು ತುಂಬಾ ಒಂದ್ ರೀತಿ ವೀಕ್ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಕಥೆಯ ಚಿತ್ರಕಥೆಗೆ ಒಗ್ಗಿಸ್ಕೊಂಡು ಅದನ್ನ ತಗೊಂಡೋಗಿರೋ ರೀತಿ ತುಂಬಾ ನಂಗೆ ಇಷ್ಟ ಆಯ್ತು. ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡೋದು ಒಂದೊಂದು ಫ್ರೇಮ್ ತುಂಬಾ ವಂಡರ್ ಹಂಗನಿಸ್ತು. ಆಮೇಲೆ ಮೇನ್ಲಿ ಈ ಸಿನಿಮಾ ಸಂಕಲನಕಾರ ನಾನು ಹೇಳಬೇಕು ಅಂತಂದ್ರೆ, ಈ ಸಿನಿಮಾನ
180 ಡೇಸ್ ಎಡಿಟ್ ಮಾಡಿದ್ದೀನಿ. ಅಷ್ಟು ಸಿನಿಮಾ ಶೂಟಿಂಗ್ ಮಾಡಿದ್ ಮಾತ್ರ ಹತ್ರ ತಗೊಳ್ಳಿ ಸರ್. ಸಿನಿಮಾ ಶೂಟಿಂಗು 31 ದಿವಸ ಶೂಟ್ ಮಾಡಿದ್ದಾರೆ. ಬಟ್ ಆ್ಯಸ್ ಎ ಡೈರೆಕ್ಟರ್ ಹೇಗೆ ಮಾಡ್ತಿದ್ರು ಅಂದರೆ, ನನಗೆ ಬೆಳಗ್ಗೆ ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಇದನ್ನ ಆಲ್ರೆಡಿ ಸುಮಾರು ಸೆನ್ಸಾರ್ ಮಂಡಳಿಯವರು ನೋಡಿದ್ದಾರೆ ಮತ್ತು ತುಂಬ 100 ಜನ 200 ಜನ ಸಿನಿಮಾದವ್ರು ನೋಡಿದ್ದಾರೆ. ಬಟ್ ಯಾವುದೂ ನೆಗೆಟಿವ್ ಪಾಯಿಂಟ್ ಬಂದಿಲ್ಲ. ಮತ್ತು ನನ್ನ ಕೆರಿಯರಲ್ಲಿ ಇದು ಮೊದಲನೇ ಸಿನಿಮಾ ಅಂತ ಅಲ್ಲ, ನಂದು ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ, ಬಟ್ ಹಿಟ್ ಸಿಕ್ಕಿಲ್ಲ. ಈ ಸಿನಿಮಾದಿಂದ ನನಗೆ ಅದು ಜಯ ಸಿಗ್ತಿದೆ ಅಂತ ನಾನು ತುಂಬ ಅಂದರೆ ನಂಬಿಕೆ ಇದೆ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಸಿನಿಮಾ ತಂಡದ ವತಿಯಿಂದ ಅವರನ್ನ ಸ್ವಾಗತಿಸಲಾಗುತ್ತೆ. ಹಾಗೆ ಪತ್ರಕರ್ತರು ಹಾಗೂ ಡಿಟೆಕ್ಟಿವ್ ದೀಕ್ಷಣ ಹಾಗೂ ನಮ್ಮೆಲ್ಲರ ನೆಚ್ಚಿನ ತಾರೆ ಪ್ರಿಯಾಂಕಾ ಮೇಡಮ್ ಅವರ 50ನೇ ಮೂವಿ ಸಿನಿಮಾ. ಸೊ ಇದು ಒಂದು ಇಂಥ ಮೂಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ಒಂದು ತುಂಬ ಖುಷಿ ಕೊಡುವಂತಹ ಒಂದು ಸಂಗತಿ. ಹೇಳ್ತಾ ಇದ್ದೆ, 1 ವರ್ಷದ ಹಿಂದೆ ನಾನು ಇದನ್ನು ನೋಡಿದ್ದೀನಿ ಅಂತ ಹೇಳಿ. ಸೊ ನೀವೆಲ್ಲರೂ ಕೂಡ ಬಂದು ನೋಡಬೇಕು. ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಹೇಳ್ತಾ ಇಲ್ಲಿ ನಾನು ಇದು ಮಾಡ್ತೇನೆ. ಬಟ್ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಇಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ಪೂರ ಅವರ ಏನಿದೆ ಅದು ಜೀವ ಪೂರ ಕೊಟ್ಟು ಇದು ಮಾಡಿದ್ದಾರೆ ಆ್ಯಕ್ಟಿಂಗನ್ನು. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ಪ್ಲೀಸ್ ಕಮ್, ಬಂದು ಎಲ್ಲರೂ ಕೂಡ ಇದನ್ನು ಹಾರೈಸಿ. ಇದನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ನವನೀತ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಪುರುಷ ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಇಲ್ಲಿ ಎಲ್ಲ ಬಂದಿರುವಂಥ ಮೀಡಿಯಾ ಮಾಧ್ಯಮಕ್ಕೆ ನಮಸ್ಕಾರ ಹೇಳ್ತಾ, ಹಾಗೆ ನನ್ನ ಬೆಂಬಲಿಸಿಕೊಂಡು ಬಂದಿರುವಂಥ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ, ಒಂದು ಮಾತು ಏನಪ್ಪ ಅಂದರೆ, ಸಿನಿಮಾ ಆರಂಭ ಮಾಡಿದ್ವು, ಸ್ವಲ್ಪ ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ಮುಗೀತು. ಬಟ್ ಎಲ್ಲ ಒಂದು ಕಡೆ ರಿಲೀಸ್ ಸೆನ್ಸರ್ ಎಲ್ಲ ಆಗಿತ್ತು. ನಮ್ಮ ನಿರ್ಮಾಪಕರು ಕೂಡ ಇವತ್ತು ಕೂಡ ಬಂದರೆ ಏನಪ್ಪ ಅಂದರೆ, ತುಂಬ ಹೆಲ್ತ್ ಸಮಸ್ಯೆ ಆಗಿದೆ ಅವ್ರಿಗೆ, ಹಾಗಾಗಿ ಡಿಲೇ ಆಯಿತು. ಕೊನೆಯದಾಗಿ ಅವರು ಹೆಲ್ತ್ಗಿಂತ ಮುಖ್ಯವಾಗಿ ಸಿನಿಮಾನೇ ಮುಖ್ಯ ಅಂತ ಅಂದ್ಬಿಟ್ಟು ಆಸ್ಪತ್ರೆ ಇದ್ರೂ ಕೂಡ ಸಿನಿಮಾ ಇವತ್ತು ರಿಲೀಸ್ ಮಾಡಿ ಅಂತ ನಾವು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ರಿಕ್ವೆಸ್ಟು ಮುಖ್ಯವಾಗಿ ಡಿಟೆಕ್ಟಿವ್ ತೀಕ್ಷ್ಣ ಅಂತಂದರೆ ನಾವು ಬುದ್ಧಿವಂತಿಕೆ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ತೀವಿ. ಈ ಕಥೆ ಲೈನು ಹೇಗೆ ಕೇಳೋಕ್ಕಾಗಲ್ಲ ಅಂತಂದರೆ,